ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. Hello children, how are you all? Are you all doing good? Safe? Very good. I welcome you all for 5th standard second language English class. Let us learn today a poetry, My Land. Okay children? Yes. Are you all ready with your textbook, notebook, pen and pencil? Good. See, the name My Land, that means ನನ್ನ ತಾಯ್ನಾಡು, ನನ್ನ ನಾಡು, isn't it? ಹಾಗೆ ಕೇಳಿದ ತಕ್ಷಣ ನಮಗೆಲ್ಲ ಮೈನವರೇ ಹೇಳ್ಬಿಡುತ್ತೆ. ಎಸ್, ನನ್ನ ತಾಯ್ನಾಡು ಅಂದರೆ ನನ್ನ ಜನ್ಮಭೂಮಿ. ಹೇಳ್ತಾರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ನೋಡಿ ಮಕ್ಕಳೇ, ನಮ್ಮ ತಾಯ್ನಾಡಿಗೆ, ನಮ್ಮ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಅಲ್ವಾ? ಎಸ್. ನಾವು ಲೆಟ್ ಅಸ್ ಸಿಂಗ್ ಅ ಪೇಟ್ರಿಯಾಟಿಕ್ ಸಾಂಗ್. ಒಂದು ದೇಶಭಕ್ತಿ ಗೀತೆಯನ್ನು ಹಾಡೋಣ ಈಗ. ಆರ್ ಯು ಆಲ್ ರೆಡಿ? ಎಲ್ಲರಿಗೂ ಇಷ್ಟ ಅಲ್ವಾ ಹಾಡು ಹೇಳೋಕ್ಕೆ? ಎಸ್. ಯಾವುದು ಹೇಳೋಣ? ವಿಚ್ ಸಾಂಗ್ ಯು ಆರ್ ಗೋಯಿಂಗ್ ಟು ಸಿಂಗ್ ಟುಡೇ? ಹಾಂ, ನಿಮಗೆಲ್ಲ ಹಲವಾರು ದೇಶಭಕ್ತಿ ಗೀತೆಗಳು ಬರುತ್ತಲ್ವಾ? ಕನ್ನಡದ್ದು ಬರುತ್ತೆ. ಎಸ್. ಲೆಟ್ ಅಸ್ ಸಿಂಗ್ ಅ ಹಿಂದಿ ಪೇಟ್ರಿಯಾಟಿಕ್ ಸಾಂಗ್ ಟುಡೇ. ಸರಿನಾ? ನಾನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ. ಆರ್ ಯು ಆಲ್ ರೆಡಿ? ಎಸ್, ಕಮ್ ಆನ್, ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್. ನಿಂತ್ಕೊಂಬಿಡಿ. ಹಾಂ, ನಿಂತ್ಕೊಂಡ್ರಲ್ವಾ? ಗುಡ್. ನಾನು ಫಸ್ಟ್ ಲೈನ್ ಹೇಳ್ತೀನಿ, ನೀವು ಅದನ್ನು ರಿಪೀಟ್ ಮಾಡಿ. ಅಷ್ಟೇ, ಕಲ್ತ್ಕೊಂಡು ಬಿಡ್ತೀರಾ. ಗುಡ್. ಲೆಟ್ ಅಸ್ ಸ್ಟಾರ್ಟ್ ನೌ. हिंद देश के निवासी सभी जन एक है. कम ऑन ऑल. हिंद देश के निवासी सभी जन एक है. विच इज द सेकेंड लाइन? रंग रूप वेश भाषा चाहे अनेक है. रिपीट. रंग रूप वेश भाषा चाहे अनेक है. ಮತ್ತೆ ಹೇಳೋಣ 2 ಲೈನ್ಸ್. ಎಸ್, ಮತ್ತೆ ಹೇಳ್ಕೊಡ್ತೀನಿ, ಹೇಳಿ. हिंद देश के निवासी सभी जन एक है. हिंद देश के निवासी सभी जन एक है. रंग रूप वेश भाषा चाहे अनेक है. रंग रूप वेश भाषा चाहे अनेक है. बेला गुलाब जूही चंपा चमेली. बेला गुलाब जूही चंपा चमेली. प्यार प्यार फूल गूंदे माला में एक है. प्यार प्यार फूल गूंदे माला में एक है. हिंद देश के निवासी सभी जन एक है. रंग रूप वेश भाषा चाहे अनेक है. हिंद देश के निवासी सभी जन एक है. रंग रूप वेश भाषा चाहे अनेक है. कोयल की कूक न्यारी पपी है ही तेरी प्यारी. कोयल की कूक न्यारी पपी है ही तेरी प्यारी. गा रही तराना बुलबुल राग मगर एक है. गा रही तराना बुलबुल राग मगर एक है. हिंद देश के निवासी सभी जन एक है. रंग रूप वेश भाषा चाहे अनेक है. गंगा यमुना ब्रह्मपुत्र
कृष्ण कावेरी गंगा यमुना ब्रह्मपुत्र कृष्ण कावेरी जाके मिलके सागर में वही सब एक है, जाके मिलके सागर में वही सब एक है। हिंद देश के निवासी सभी जन एक है, रंग रूप वेश भाषा चाहे अनेक है, रंग रूप वेश भाषा चाहे अनेक है। Did you all enjoy the song, children? ಎಲ್ಲ ಕಲ್ತ್ಕೊಂಡ್ರಿ ಅಲ್ವಾ? ವೆರಿ ಗುಡ್. ಈ ಸರ್ತಿ ನಿಮ್ಮ ಶಾಲೆಯಲ್ಲಿ ಹಾಡ್ತೀರಾ ಇದನ್ನು? ವೆರಿ ಗುಡ್. Children, today we are going to learn the poem My Land. Before we go, there are some new words. Let us learn their meanings. Okay? Come on. Rare. Rare means uncommon. R-A-R-E, rare. Rare means uncommon. ನೋಡಿ, uncommon. uncommon. ಕಾಮನ್ ಆಗಿ ಇಲ್ಲದೆ ಇರೋದು ಅಂದರೆ ಅಪರೂಪದ್ದು ಅಂತ ಹೇಳ್ಬೋದು. ಹೀಗೆ ಹೇಳ್ಬೋದು ಅದನ್ನು ನಾವು. ಐ ಫೌಂಡ್ ಅ ರೇರ್ ಬುಕ್ ಇನ್ ದಟ್ ಶಾಪ್. ಆ ಶಾಪಲ್ಲಿ ನಾನು ಒಂದು ಅಪರೂಪವಾದಂಥ ಪುಸ್ತಕವನ್ನು ನಾನು ನೋಡಿದೆ. ಐ ಫೌಂಡ್ ಅ ರೇರ್ ಬುಕ್ ಇನ್ ದಟ್ ಶಾಪ್ ಅಂತ ಹೇಳ್ಬೋದು. ಓಕೆ ಚಿಲ್ಡ್ರನ್, ಇದನ್ನು ಬರ್ಕೊಂಡ್ಬಿಡಿ. ಪ್ಲೀಸ್ ನೋಟ್ ಡೌನ್ ದಿಸ್. ಬನ್ನಿ, ನೆಕ್ಸ್ಟ್ ಏನಿದೆ ನೋಡೋಣ. ಹಾಂ, ನೋಡಿ ಇಲ್ಲಿ ನೇಟಿವ್ ಲ್ಯಾಂಡ್. ಏನು ನೇಟಿವ್ ಲ್ಯಾಂಡ್ ಅಂದರೆ ಲ್ಯಾಂಡ್ ಆಫ್ ಒನ್ಸ್ ಬರ್ತ್. ಯಾರು ಎಲ್ಲಿ ಜನ್ಮ ತಾಳ್ತಾರೋ ಅದು ಅವರ ನೇಟಿವ್ ಲ್ಯಾಂಡ್. ಲ್ಯಾಂಡ್ ಆಫ್ ಒನ್ಸ್ ಬರ್ತ್. ನಾವು ಅದನ್ನು ಸೆಂಟೆನ್ಸಲ್ಲಿ ಹೀಗೆ ಹೇಳೋಣ. ಇಂಡಿಯಾ ಈಸ್ ಮೈ ನೇಟಿವ್ ಲ್ಯಾಂಡ್. ಇಂಡಿಯಾ ಈಸ್ ಮೈ ನೇಟಿವ್ ಲ್ಯಾಂಡ್. ಏನು ಹಾಗಂದರೆ ಐ ಬಾರ್ನ್ ಇನ್ ಇಂಡಿಯಾ, ದಟ್ಸ್ ವೈ ಇಂಡಿಯಾ ಈಸ್ ಮೈ ನೇಟಿವ್ ಲ್ಯಾಂಡ್. ಪ್ಲೀಸ್ ಟೇಕ್ ಡೌನ್ ದಿಸ್. ನೋಡಿ ಅಲ್ಲಿ ಭಾರತ ಭೂಪಟ ಇದೆ. ಎಸ್, ಕರೆಕ್ಟ್. ಮುಂದೆ ಯಾವುದು? ಡಿವೈನ್. ವಾಟ್ ಈಸ್ ಮೀನ್ ಬೈ ಡಿವೈನ್? ಗಾಡ್ ಲೈಕ್, ದೇವರಂಥದ್ದು. ವಿ ಕ್ಯಾನ್ ಸೇ ದ ಫುಡ್ ಈಸ್ ಡಿವೈನ್. ನೋಡಿ ಏನೇನೆಲ್ಲ ರುಚಿ ರುಚಿಯಾದ ಅಡುಗೆ ಎಲ್ಲ ಇದೆ ನೋಡಿ, ರುಚಿ ರುಚಿಯಾದ ಅಡುಗೆಗಳಿದೆ ಇಲ್ಲಿ. ದಟ್ಸ್ ವೈ ವಿ ಕಾಲ್ ದ ಫುಡ್ ಈಸ್ ಡಿವೈನ್. ಊಟ ಇಲ್ಲದೆ ನಮಗೆ ಜೀವ ಇಲ್ಲ, ಅದು ದೇವ್ರ ಸಮಾನ. ವಿ ಶುಡ್ ನಾಟ್ ವೇಸ್ಟ್ ಫುಡ್ ಬಿಕಾಸ್ ಫುಡ್ ಈಸ್ ಡಿವೈನ್. Take down this. Good. Bold. What is meant by bold? Courageous. Bold ಅಂದರೆ courageous, ಶೌರ್ಯ, ಧೈರ್ಯ. This young man is a bold warrior. This young man is a bold warrior. We can say bold in a sentence like this. This young man is a bold warrior. Please children, take down this. Yes, there are some new words and their meanings are given in your textbook. Let us read that. Rare, uncommon, ನಾನು ಈಗಲೇ ಹೇಳಿದ್ನಲ್ಲ ಅಪರೂಪದ. ಫೇರ್, ಬ್ಯೂಟಿಫುಲ್. ಈ ಪದ್ಯದಲ್ಲಿ ಬರುವಂಥ ಈ ಫೇರ್ ಅನ್ನೋ ಒಂದು ವರ್ಡನ್ನು ನಾವು ಬ್ಯೂಟಿಫುಲ್ ಅಂತ ಕನ್ಸಿಡರ್ ಮಾಡಬೇಕು. ಕವಿಯ ಉದ್ದೇಶ ಅದು. ವೇವರ್ ಅಂದರೆ ಹೆಸಿಟೇಟ್, ಬಿ ಸ್ಕೇರ್ಡ್ ಆಫ್. ನೇಟಿವ್ ಲ್ಯಾಂಡ್, ಲ್ಯಾಂಡ್ ಆಫ್ ಒನ್ಸ್ ಬರ್ತ್. ಲಾಟ್, ಒನ್ಸ್ ಫಾರ್ಚೂನ್. ಡಿವೈನ್, ಗಾಡ್ ಲೈಕ್. ಬೋಲ್ಡ್, courageous. Okay, I hope you have all understood the new words and their meanings. Okay, now let us go to the poem. Poem My Land. Yes, all of you open page number 91. First you have to listen attentively
Later you can also join with me. Okay. Yes, come on. She is a rich land. Oh, she is a fresh and fair land. She is a dear and rare land, this native land of mine. No men than hers are braver, her women's hearts never waver. I would freely die to save her and think my lot divine. She is not a dull or cold land, no, she is a warm and bold land. Oh, she is a true and old land, this native land of mine. Oh, she is fresh and fair land. Oh, she is a true and rare land. Yes, she is a rare and fair land, this native land of mine. Who wrote this poem? Thomas Davies. The poet is from Ireland. So, he is praising his native land, his motherland. ತನ್ನ ತಾಯ್ನಾಡಿನ ಬಗ್ಗೆ ಇರುವ ಒಂದು ದೇಶಭಕ್ತಿಯನ್ನು ಆತ ಈ ಥರ ಬರೆದಿದ್ದಾರೆ. Children, come on, looking into your textbooks, join with me. Let us recite the poem once again. Are you all ready? She is a rich land. Oh, she is a fresh and fair land. She is a dear and rare land, this native land of mine. No men than hers are braver, her women's hearts never waver. I would freely die to save her, I think my lot divine. She is not a dull or cold land, no, she is a warm and bold land. Oh, she is a true and old land, this native land of mine. Oh, she is a fresh and fair land. Oh, she is a true and rare land. Yes, she is a rare and fair land, this native land of mine. Did you all enjoy, children? Yes. Children, did you all enjoy this? Good. Now, let us summarize the poem. Let us understand that. See, she is a rich land. Oh, she is a fresh land and fair land. She is a dear and rare land, this land of mine. Yen hagandre, the poet Thomas Davies is telling, my motherland is my land. This is my motherland. It is a dear, fair, rare and rich land. It is a fair land with fresh air, not polluted air. It is a fresh air. ನಂದು ತಾಯ್ನಾಡು ಹೇಗಿದೆಯಪ್ಪ ಅಂತಂದರೆ ತುಂಬ ನನಗೆ ಆಪ್ತವಾದಂಥದ್ದು, ತುಂಬ ಬ್ಯೂಟಿಫುಲ್ ಆಗಿರೋವಂಥದ್ದು, ಬಹಳ ಅಪರೂಪದ್ದು, ಹಾಗೆ ಬಹಳ ಸಂಪದ್ಭರಿತವಾದದ್ದು. ಬನ್ನಿ ಮುಂದಿನ ಪದ್ಯದ ಅರ್ಥವನ್ನು ನೋಡೋಣ. ನೋ ಮೆನ್ ದ್ಯಾನ್ ಹರ್ಸ್ ಆರ್ ಬ್ರೇವರ್, her women's hearts never waver. I would freely die to save her, and I think my lot divine. ಏನಪ್ಪ ಹಾಗಂದ್ರೆ, yes, the poet says men are bravest in his motherland and women are not scared of anything. Waver ಅಂದ್ರೆ not scared of anything. I am also ready to die for my motherland. ಅಂದರೆ I am always ready to die for the cause of my country and I feel divine to die. Divine ಅಂದರೆ ಏನು? ಅದು ಒಂದು ದೇವರ ರೀತಿಯ, ಗಾಡ್ ಲೈಕ್ ಅಲ್ವಾ? ಹಾಗಾಗಿ ನನ್ನ ತಾಯಿನಾಡು ನನಗೆ ದೇವರ ಸಮಾನ. ಆ ತಾಯಿನಾಡಿಗಾಗಿ ಐ ಆಮ್ ರೆಡಿ ಟು ಡೈ. ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಮೈ ಲೈಫ್. ನನ್ನ ಜೀವ ನನ್ನ ತಾಯಿನಾಡಿಗೋಸ್ಕರ ಕೊಟ್ಟುಬಿಡ್ತೀನಿ ನಾನು. ಆ್ಯಂಡ್ ಆಲ್ಸೋ ಹಿ ಈಸ್ ಟೆಲಿಂಗ್
ಇನ್ ಮೈ ಮದರ್ ಲ್ಯಾಂಡ್ ಮೆನ್ ಆರ್ ವೆರಿ ಬ್ರೇವ್, ಬ್ರೇವೆಸ್ಟ್. ಅಂದರೆ ಈ ತಾಯ್ನಾಡಿಗಿಂತ ನಮ್ಮ ದೇಶದಲ್ಲಿರೋಕ್ಕಿಂತ ಬೇರೆ ಎಲ್ಲೂ ಇಷ್ಟೊಂದು ಬ್ರೇವ್ ಆಗಿ ಯಾರೂ ಇಲ್ಲ. ಆ್ಯಂಡ್ ವಿಮೆನ್ ಆರ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್, ಅಂದರೆ ಎದಕ್ಕೂ ಸಿದ್ಧವಾಗಿರ್ತಾರೆ, ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾರೆ. ಆ್ಯಂಡ್ ಆಲ್ಸೋ ದ ಪೊಯೆಟ್ ಈಸ್ ಟೆಲಿಂಗ್ he is always ready to die for his country because it is divine. ಹಾಗಾದರೆ ಮೂರನೇ ಪದ್ಯದಲ್ಲಿ ಏನಿದೆ? She is not a dull or cold land. No, she is a warm and bold land. Oh, she is true and old land, this native land of mine. Poet says that his country is not dull land. She is always warm, never cold. Truly, she is a legendary country. That means very old land, legendary country. His country is legendary country. He is telling his country is not dull. It's all not cold also. It is warm and never cold. So, he likes his country. ಮುಂದಿನ ಪದ್ಯದಲ್ಲಿ ಏನಿದೆ? Oh, she is fresh and fair land. Oh, she is a true and rare land. Yes, she is a rare and fair land, this native land of mine. ನೋಡಿ, ನಂದು ಇದು ಅಂತ ಹೇಳ್ತಿದ್ದಾರೆ. With all pride he says, definitely his country is fresh and fair land, true and rare land on this earth. That rare land is his ಮದರ್ಲ್ಯಾಂಡ್. ಹೌದು, ಅವರ ತಾಯ್ನಾಡನ್ನು ಹೀಗೆಲ್ಲ ವಿವರಿಸ್ತಾ ಇದ್ದಾರೆ ಅವರು. ತುಂಬ ಪ್ರೌಡ್ ಆಫ್ ಹಿಸ್ ಕಂಟ್ರಿ. ವೈ? ಹಿಸ್ ಮದರ್ಲ್ಯಾಂಡ್ ಈಸ್ ಫ್ರೆಶ್, ಫೇರ್, ಟ್ರೂ ಆ್ಯಂಡ್ ರೇರ್ ಲ್ಯಾಂಡ್, ಆಲ್ಸೋ ರಿಚ್ ಲ್ಯಾಂಡ್. ಚಿಲ್ಡ್ರನ್, ಹೂ ರೋಟ್ ದಿಸ್ ಪೋಯಮ್ ಯು ನೋ? ಥಾಮಸ್ ಡೇವಿಸ್. ಯಾರು ಈ ಪದ್ಯವನ್ನು ಬರೆದವರು? ಥಾಮಸ್ ಡೇವಿಸ್. ಅವರು ಐರ್ಲ್ಯಾಂಡ್ ಕವಿ. ಐ ಹೋಪ್ ಯು ಹ್ಯಾವ್ ಆಲ್ ಎಂಜಾಯ್ಡ್ ದ ಸಮರಿ. ಎಸ್, ಲೆಟ್ ಮೀ ಚೆಕ್ ಥ್ರೂ ಸಮ್ ಕ್ವಶನ್ ಆನ್ಸರ್ಸ್ ವೆದರ್ ಯು ಹ್ಯಾವ್ ಅಂಡರ್ಸ್ಟುಡ್ ಆರ್ ನಾಟ್. ಹೋಗೋಣವಾ? ಮೈ ಫಸ್ಟ್ ಕ್ವಶನ್ ಈಸ್, ಹೂ ರೋಟ್ ದಿಸ್ ಪೊಯಮ್? ಹೂ ರೋಟ್ ದ ಪೊಯಮ್ ಮೈ ಲ್ಯಾಂಡ್? Yes, I know, you know the answers. Correct. Thomas Davies wrote the poem My Land. Your answer is correct, children. Please take down the question answers. Good. My next question is, how is the native land? ಹೇಗಿದೆ ನೇಟಿವ್ ಲ್ಯಾಂಡು? ತುಂಬ ಈಸಿ, 4-5 ಪದಗಳು. Yes, the native land is a dear, fair, rare and rich land with fresh air on this earth. Yes, ಭೂಮಿ ಮೇಲೆ ಅದು ಬಹಳ ರಿಚ್ and fair, rare and it is a dear land. Correct. Yes, please take down these, children. Yes, we will move to the next question. What is that? What would the poet do to save his country? ತನ್ನ ದೇಶವನ್ನು ಕಾಪಾಡೋಕ್ಕೆ ಕವಿ ಏನು ಮಾಡ್ತಾನಂತೆ? Correct. The poet is ready to die to save his country. Yes, he is ready to die for his country. Take down, children. Next question is, what does the poet feel about his country? Yes, your answer is correct. The poet is very proud of his country. ಬಹಳ ಹೆಮ್ಮೆ ತನ್ನ ತಾಯ್ನಾಡಿನ ಬಗ್ಗೆ. Correct. Please note down this. Yes. The next question is,
How are the men or women in this land? ಹೇಗಿದ್ದಾರೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು? Men are very brave, correct. Men are bravest and the women are not scared of anything in his land, in this land. Correct. Please take down this. Yes. ಈಗ ಒಂದು ಎಕ್ಸಸೈಸ್ ಇದೆ. We have to give the opposite words for the given words. Children, it is very easy. Let us learn this today. Write the opposites of the following words. First one is dull. ಏನು ಹೇಳಬೇಕು ಡಲ್ಗೆ? Bright. Correct. Take down this. Second one is brave. What is the opposite word for brave? Coward. ಹೌದು, ಬ್ರೇವ್ ಅಂದರೆ ಧೈರ್ಯ, ಕವಾರ್ಡ್ ಅಂದರೆ ಭಯಸ್ಥ. ಎಸ್, ಟೇಕ್ ಡೌನ್ ದಿಸ್. ಗುಡ್. ಥರ್ಡ್ ಒನ್ ಈಸ್ ವಾರ್ಮ್. ವಾರ್ಮ್ಗೆ ಆಪೋಸಿಟು ಕೋಲ್ಡ್. ಕರೆಕ್ಟ್. Warm, the opposite word for warm is cold. Take down this, children. Fourth one is fearful. Fearless. Correct. Take down this. Next one is plenty. Scarce. ಪ್ಲೆಂಟಿ ಅಂದರೆ ಹೆಚ್ಚು, ಸ್ಕ್ಯಾರ್ಸ್ ಅಂದರೆ ಕಡಿಮೆ. ಎಸ್, ಲೆಟ್ ಮಿ ರಿಪೀಟ್ ಒನ್ಸ್ ಅಗೇನ್. ಡಲ್, ಬ್ರೈಟ್. ಬ್ರೇವ್, ಕವರ್ಡ್. ವಾರ್ಮ್, ಕೋಲ್ಡ್. ಫಿಯರ್ಫುಲ್, ಫಿಯರ್ಲೆಸ್. ಪ್ಲೆಂಟಿ, ಸ್ಕ್ಯಾರ್ಸ್. I hope you have all copied this. Okay. See here. They have given an exercise. Read this paragraph and do the tasks that follow. ಎರಡು ಟಾಸ್ಕ್ ಕೊಟ್ಟಿದ್ದಾರೆ, ಏನದು ಅಂತ ಆಮೇಲೆ ನೋಡೋಣ. Lakshmi Bai was the queen of Jhansi. Her struggle with the British is legendary. The battle began early in June 1857. Sir Hagros captured the fortress of Jhansi in March 1858. Rani Lakshmi Bai resisted, but Jhansi was captured by the British when trailers opened the gates of the fortress for them. On the night of 4th of April 1858, she escaped from the fortress and joined Tantya Tope at Kalpi. Rani Lakshmi Bai and Tantya Tope captured the fort of Gwalior from Sindhya. She died fighting the British on 17th of June 1858 at Gwalior. ನೋಡಿ, ಝಾನ್ಸಿ ಲಕ್ಷ್ಮೀಬಾಯಿ ಬಗ್ಗೆ ಕೊಟ್ಟಿದ್ದಾರೆ. ಅವರು ದೇಶಕ್ಕಾಗಿ ಹೋರಾಟ ಮಾಡಿ ಶಿ ಡೈಡ್ ಫಾರ್ ಹರ್ ಕಂಟ್ರಿ. ಏನು ಹೆಸರಿಡೋಣ? ಎಸ್, ದಿಸ್ ಈಸ್ ದ ಕ್ವೆಶ್ಚನ್ ದೇ ಹ್ಯಾವ್ ಗಿವನ್ ಟು ಯು. ಟಾಸ್ಕ್ 1. Give a suitable title to this paragraph. ಈ ಕಥೆಗೆ ಸರಿಯಾದ ಹೆಸರನ್ನು ಇಡೋಣ. What is that? Yes, the brave woman Rani Lakshmi Bai. Can we say this? Do you all agree this? Correct. The brave woman Rani Lakshmi Bai. Yes. The second task they have given is, again this paragraph you have in your textbook. The second task is identify the nouns in the paragraph. See, this is the paragraph they have given. We have to identify the nouns. You know, noun is a name of a person, place, thing. Alva?
ಹಾಗಾದರೆ let us identify the nouns in this paragraph. First one is Lakshmi Boy, Jhansi, British, June, Sir Hugros, March, April, Tantia Tope, Kalpi, Gwalior, Sindhya. Yes children, let us list out the nouns which are there in this paragraph. First one is Lakshmi Boy, Jhansi, British, June, Sir Hugros, March, April, Tantia Tope, Kapil, Gwalior, and the last one is Sindhya. Please take down these children. Very good. See, this is the last part. We are in the homework part now. I have given you a interesting homework. Write a short paragraph of 5 sentences on India, my motherland. Yes, we have all inspired with the poem My Land, isn't it? We can also write 5 sentences, 5 lines about our motherland, India, that you can write down and you can show that to your teacher in your schools and get it corrected. Children, I hope you have all enjoyed my class today. Let us meet in the next class. Thank you. I am your Lakshmi teacher, Lakshmi K. Shastri, Assistant Mistress, Government Higher Primary School, Chandrappa Circle, Bangalore South 1, Bangalore Urban District. Thank you.